ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಧು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಂತ ಅಂದ್ಬಿಟ್ರೆ, ಚನ್ನಪಟ್ಟಣ ತಾಲೂಕಿನ ಗೌಡಿಗೆರೆಯ ಚಾಮುಂಡಿ ದೇವಸ್ಥಾನ ಬಹಳಷ್ಟು ಇತ್ತೀಚೆಗೆ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ. ನಾವು ಅಲ್ಲಿಗೆ ಭೇಟಿ ನೀಡಿದ್ದೀವಿ. ಆ ದೇವಸ್ಥಾನ ನಿಮಗೆಲ್ಲ ತೋರಿಸ್ಕೊಡ್ತೀನಿ, ಅಲ್ಲಿನ ವಿಶೇಷತೆಗಳೇನಂತ ಹಾಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಹೀಗೆ ನೋಡ್ತಾ ಇರಿ. ದಾವಣಗೆರೆಯಿಂದ ನಾವು ಡೈರೆಕ್ಟಾಗಿ ಚನ್ನಪಟ್ಟಣಕ್ಕೆ ಟ್ರೈನಲ್ಲಿ ಟ್ರಾವೆಲ್ ಮಾಡಿಬಿಟ್ಟು ಚನ್ನಪಟ್ಟಣ ಬಸ್ ಸ್ಟಾಪಿಂದ ಡೈರೆಕ್ಟಾಗಿ ನೀವು ಆಟೋದಲ್ಲಿ ದೇವಸ್ಥಾನಕ್ಕೆ ಬರ್ಬೋದು. ಏನ್ ಜನ ಗುರು, ದೇವಸ್ಥಾನಕ್ಕೆ ಹತ್ರ ಬರ್ತಿದ್ದಂಗೆ ವಿಗ್ರಹ ಪಳಪಳ ಅಂತ ಹೊಳಿತಾ ಇದೆ. ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಇದೆ ಚನ್ನಪಟ್ಟಣ ತಾಲೂಕಿನ ಗೌಡಿಗೆರೆ ಶ್ರೀ ಚಾಮುಂಡೇಶ್ವರಿ ಪುಣ್ಯಕ್ಷೇತ್ರ. ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಹಾಗೂ ಕಬ್ಬಿಣವನ್ನು ಈ 5 ಪಂಚಲೋಹಗಳಿಂದ ಮಾಡಲ್ಪಟ್ಟಿರುವ ಅತಿ ಎತ್ತರವಾದ ಚಾಮುಂಡಿ ವಿಗ್ರಹ. ಎಲ್ಲೆಲ್ಲಿಂದನೂ ಬಹಳಷ್ಟು ಜನ ಸಾಗರನೇ ಬರ್ತಾ ಇದೆ ಈ ತಾಯಿ ಆಶೀರ್ವಾದ ಪಡೆಯೋದಕ್ಕೆ. ತಾಯಿ ಚಾಮುಂಡೇಶ್ವರಿ ವಿಗ್ರಹದ ಕೆಳಗಡೆ ಈ ತರ ಉಪ್ಪನ್ನು ಹಾಕಿ ಜನಗಳು ತಮ್ಮ ಬೇಡಿಕೆಗಳನ್ನು ದೇವರ ಮುಂದೆ ಬೇಡ್ಕೊಳ್ತಿದ್ದಾರೆ. ಇಲ್ಲೆಲ್ಲರೂ ಸುಮಾರು 60 ಅಡಿ ಎತ್ತರದ ಚಾಮುಂಡಿ ವಿಗ್ರಹದ ಕೆಳಗಡೆ ಪುಟ್ಟ ಚಾಮುಂಡಿ ವಿಗ್ರಹದ ಮೂರ್ತಿಯನ್ನು ಇಟ್ಟಿದ್ದಾರೆ ಇಲ್ಲಿ. ನಂತರ ನಾವು ಬಸಪ್ಪನ ಸನ್ನಿಧಿ ಒಳಗಡೆ ಬಂದ್ವಿ. ಇಲ್ಲಿ ನಿಜವಾದ ನಡೆದಾಡುವ ಬಸವಣ್ಣನೇ ಇದೆ, ನೋಡ್ತಾ ಇದ್ದೀರಲ್ಲ. ಮುಟ್ಟಿ ನಮಸ್ಕರಿಸಿದ್ವಿ. ದೇವಸ್ಥಾನದಲ್ಲಿ ಪೂಜಾರಿಗಳು ಪೂಜಿಸಿ ಇಟ್ಟಿರುವಂತಹ ಕಾಯಿ ಕೊಡ್ತಾರೆ. ಅಲ್ಲಿ ಆ ಕಾಯನ್ನ ತಗೊಂಡ್ಬಂದು, ಇದೇ ನೋಡಿ ಬಸಪ್ಪನ ಗದ್ದಿಗೆ ಬಳಿ ಬಂದು ಅಲ್ಲಿ ಆ ಕಾಯನ್ನು ನಾವು ಕೆಳಗಡೆ ಹಿಡ್ದ ಹಾಗೆ ಕೈಯಲ್ಲಿ ಹಿಡ್ಕೊಂಡು ತಮ್ಮ ಬೇಡಿಕೆಗಳನ್ನು ಭಕ್ತಿಯಿಂದ ಮನಸ್ಸಿನಿಂದ ಬೇಡ್ಕೊಂಡು ಆ ಬಸಪ್ಪನ ಗದ್ದಿಗೆಯ ಸುತ್ತ 7 ಸುತ್ತು ಪ್ರದರ್ಶನ ಹಾಕಿ ಆ ಕೈಯನ್ನು ಅಲ್ಲೇ ಕಟ್ಟಬೇಕು. ಈ ತರ ಇಲ್ಲಿ ಬರುವಂತಹ ಭಕ್ತಾದಿಗಳು ತಮ್ಮ ಬೇಡಿಕೆ ಬೇಗ ನೆರವೇರ್ಲಿ ತಾಯಿ, ಹೀಗೆ 3 ವಾರ 7 ವಾರ ಇದೇ ತರ ಕಾಯಿನ ಕಟ್ತೇವೆ ಎಂದು ಬೇಡ್ಕೊಳ್ತಾರೆ. ದೇವಸ್ಥಾನದ ಸುತ್ತಮುತ್ತ ಅಕ್ಕಪಕ್ಕ ಈ ತರ ಸಾಕಷ್ಟು ಕಾಯಿಗಳನ್ನು ನೋಡ್ಪಟ್ಟೆ. ಕಾಯಿಗಳು ಮಾತ್ರ ಬಹಳ ಇದಾವೆ. ಇಲ್ಲಿ ಬರುವಂತಹ ಭಕ್ತಾದಿಗಳು ಪ್ರತಿಯೊಬ್ಬರು ಕಾಯಿ ಕಟ್ಟಲಿಲ್ಲಂಗೆ ಹಾಗೆ ಹೋಗೋದೇ ಇಲ್ಲ. ಹಾಗೆ ಫ್ರೆಂಡ್ಸ್, ನೀವು ಚನ್ನಪಟ್ಟಣದ ಗೌಡಿಗೆರೆಯ ಚೌಡೇಶ್ವರಿ ತಾಯಿ ನೋಡಬೇಕು ಅಂದರೆ ವಾರದಲ್ಲಿ ಶನಿವಾರ ಹಾಗೂ ಬುಧವಾರ ಭಾಳಷ್ಟು ಫ್ರೀ ಇರುತ್ತಂತೆ. ಆ ದಿನ ಬನ್ನಿ. ಆ ದಿನ ಬಂದರೆ ನೀವು ಆರಾಮಾಗಿ ನೋಡ್ಬೋದು. ಇದು ಗರ್ಭಗುಡಿಯ ಚಾಮುಂಡಿ ವಿಗ್ರಹ. ಬಂದಂತಹ ಭಕ್ತಾದಿಗಳಿಗೆ ದೇವಸ್ಥಾನದಲ್ಲಿ ಪ್ರತಿದಿನ 24 ತಾಸು ಪ್ರಸಾದ ಇದ್ದೇ ಇರುತ್ತೆ. ಹಾಗೆ ನಾವು ಪ್ರಸಾದ ಸ್ವೀಕರಿಸಿದ್ವಿ. ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ ಟ್ರೈನಲ್ಲೇ ನಮ್ಮೂರಿಗೆ ವಾಪಸ್ ಬಂದ್ವಿ. ನೋಡ್ಕೊಂಡ್ ಬಂದ್ರಲ್ಲ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.